ಹೆಣ್ಮಕ್ಳು ಅಂದರೆ ಕಲೆ. ಹೌದು, ಕಲೆಯರ ಹೆಣ್ಮಕ್ಳು ಇಂಥವೆಲ್ಲ ತಮ್ಮ ತಿಳಿದಲ್ಲಿ ಮನೇಲಿ ಕುಂತೆ ತಮ್ಮ ಮನೆಗೆ ಮಾಡಲಿ ಮಾರೋಕ್ಕೆ ಮಾಡಲಿ ಏನಾದರೂ ಮಾಡಿದರೆ ನಾವು ಮಾಡಿದ್ವಿ ಅನ್ನೋದೊಂದು ಖುಷಿ ಇರುತ್ತೆ. ಹಲೋ, ಎಲ್ರಿಗೂ ನಮಸ್ಕಾರ. ಈ ವ್ಲಾಗನ್ನು ನಾನು 8 ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ಶೂಟ್ ಮಾಡಿದ್ದು. ನಾನು ಅಮ್ಮ ಸೇರಿ ಡೆಕೋರೇಟಿವ್ ಕ್ಯಾಂಡಲ್ಸ್ ಕೂಡ ಮಾಡಿದ್ದೀವಿ. ಹಾಗೆಯೇ ಇನ್ನೇನು ಮದರ್ಸ್ ಡೇ ಹತ್ರ ಬರ್ತಾ ಇದೆ. ಎಲ್ರಿಗೂ ಮುಂಚಿತವಾಗಿಯೇ ತಾಯಂದಿರ ದಿನದ ಶುಭಾಶಯಗಳು. ಈ ಹಿಂದೆ ನಾನು ಆಯುಗ ಪ್ರಾಡಕ್ಟ್ಸ್ ಕೊಟ್ಟಾಗ ಅಮ್ಮ ಅದನ್ನ ಬಳಸಿ ತುಂಬಾನೇ ಇಷ್ಟಪಟ್ಟಿದ್ರು. ಹಾಗಾಗಿ ನಾನು ಅಮ್ಮನಿಗೆ ಅಂತ ಆಯುಗ ಗಿಫ್ಟ್ ಬಾಕ್ಸ್ನ ತರಿಸಿದ್ದೀನಿ. ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದ ಹಾಗೆ ಇದು ಮಾಮ್ ಅಪ್ರೂವ್ಡ್. ಈ ಗಿಫ್ಟ್ ಬಾಕ್ಸ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಪ್ಯಾಕೇಜ್ ಕೂಡ ಸಖತ್ತಾಗಿದೆ. ಹಾಗೆಯೇ ಸಿಂಪಲ್ ಸ್ಕಿನ್ ರಿಚುವಲ್ಗೆ ಹೇಳಿ ಮಾಡಿಸಿದಾಗಿದೆ. ಮೊದಲಿಗೆ ಆಯುಗ ಕಾಶ್ಮೀರಿ ಸ್ಯಾಫ್ರಾನ್ ಫೇಸ್ ವಾಶ್ ವಿತ್ ಜಾಸ್ಮಿನ್ ಒಂದು ಜೆಂಟಲ್ ಕ್ಲೆನ್ಸರ್ ಆಗಿದ್ದು, ಸ್ಯಾಫ್ರಾನ್ ಹಾಗೆಯೇ ಜಾಸ್ಮಿನ್ ನ ಬೆನಿಫಿಟ್ಸ್ ನ ಹೊಂದಿದೆ. ಚರ್ಮವನ್ನ ಡ್ರೈ ಮಾಡದೆ ಲಾಂಗ್ ಲಾಸ್ಟಿಂಗ್ ಗ್ಲೋ ಕೊಡುತ್ತೆ. ಇನ್ನು ಆಯುಗರವರ ಕಾಶ್ಮೀರಿ ಸ್ಯಾಫ್ರಾನ್ ಮಾಯಶ್ಚರೈಸಿಂಗ್ ಕ್ರೀಮ್ ವಿತ್ ಜಾಸ್ಮಿನ್ ಒಂದು ಬ್ಯೂಟಿಫುಲ್ ಮಾಯಶ್ಚರೈಸರ್ ಅಂತ ಹೇಳ್ಬೋದು. ಇದರೊಟ್ಟಿಗೆ ಜೇಡ್ ರೋಲರ್ ನ ಕೂಡ ಅವರು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಇದು ತುಂಬಾನೇ ಲೈಟ್ ವೇಟ್ ಆಗಿದೆ, ನೀವು ನೋಡಬಹುದು. ಹಾಗೆಯೇ ನಾನ್ ಆಯಿಲಿ ಟೆಕ್ಸ್ಚರ್ ನ ಹೊಂದಿದೆ. ಇದನ್ನ GI ಟ್ಯಾಗ್ಡ್ ಹಾಗೆಯೇ A++ ಮೊಗ್ರಾ ಗ್ರೇಡ್ ಸ್ಯಾಫ್ರಾನ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುವಂತಹ ಬೆಸ್ಟ್ ಸ್ಯಾಫ್ರಾನ್ ನ ಬಳಸಿ ತಯಾರಿಸಲಾಗಿದೆ. ಹಾಗೆಯೇ ಈ ಮಾಯಶ್ಚರೈಸರ್ ಅಲ್ಲಿ SPF 25 ಇದು ಚರ್ಮಕ್ಕೆ ಲಾಂಗ್ ಲಾಸ್ಟಿಂಗ್ ಗೋಲ್ಡನ್ ಗ್ಲೋ ನ ಕೊಡುತ್ತೆ. ಮಾಯಶ್ಚರೈಸರ್ ಹಚ್ಚದ್ಮೇಲೆ ಜೇಡ್ ರೋಲರ್ ನ ಸಹಾಯದಿಂದ ಮಸಾಜ್ ಕೂಡ ಮಾಡ್ಕೋಬಹುದು. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಪರ್ಫಿನೆಸ್, ಫೈನ್ ಲೈನ್ಸ್, ರಿಂಕಲ್ಸ್ ಕೂಡ ರೆಡ್ಯೂಸ್ ಆಗುತ್ತೆ. ಸ್ಕಿನ್ ಸಕ್ಕತ್ತಾಗಿ ಗ್ಲೋ ಅನ್ಸುತ್ತೆ. ಇನ್ನು ಕೊನೆಯದಾಗಿ ಬ್ಲೂ ಲೈಟ್ ಪ್ರೊಟೆಕ್ಷನ್ ಕೊಡುವಂತಹ ಆಯುಗಾರ್ ಅವರ ಕಾಶ್ಮೀರಿ ಸ್ಯಾಫ್ರಾನ್ ಸನ್ಸ್ಕ್ರೀನ್ ವಿತ್ ಜಾಸ್ಮಿನ್. ಇದರಲ್ಲಿ SPF 50 ಇದು PA4+ ಆಗಿದೆ. ಹಾಗೆಯೇ ನೋ ವೈಟ್ ಕಾಸ್ಟ್ ಎಲ್ಲಾ ಸ್ಕಿನ್ ಟೈಪ್ಸ್ ಕೂಡ ಸೂಟ್ ಆಗುತ್ತೆ. ಇನ್ನು ಈ ಪ್ರಾಡಕ್ಟ್ಸ್ ನ ನೀವು ಆಯುಗ.in ನಲ್ಲಿ ಅದಿತಿ 2024 ಕೂಪನ್ ಕೋಡ್ ಬಳಸಿ 10% ಆಫ್ ಕೂಡ ಪಡಿಬಹುದು. ಇದೇ 4th ಇಂದ 12th ಮೇ ವರೆಗೂ ಬೈ 1 get 1 ಸೇಲ್ ಕೂಡ ನಡೀತಾ ಇದೆ. ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ ಅಂಡ್ ಮಿಂತ್ರಾದಲ್ಲೂ ಕೂಡ ಪ್ರಾಡಕ್ಟ್ ಪರ್ಚೇಸ್ ಮಾಡಬಹುದು. ಫೈನಲಿ ಈ ಪ್ರೀಮಿಯಂ ಸ್ಕಿನ್ ಕೇರ್ ಪ್ರಾಡಕ್ಟ್ ಹೊಂದಿರುವ ಬ್ಯೂಟಿಫುಲಿ ಪ್ಯಾಕ್ಡ್ ಗಿಫ್ಟ್ ಬಾಕ್ಸ್ ನ ಅಮ್ಮನಿಗೆ ಕೊಟ್ಟಿದ್ದಾಯ್ತು. ಅಂಡ್ ಎಸ್, ಆದಷ್ಟು ಬೇಗ ಹೊಸ ವ್ಲಾಗ್ ಗಳನ್ನ ಪೋಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಈಗಾಗಲೇ ಹೇಳಿದಾಗೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಶೂಟ್ ಮಾಡಿದಂತಹ ಅಮ್ಮನೊಟ್ಟಿಗೆ ಮಾಡಿದ ಕ್ಯಾಂಡಲ್ ಮೇಕಿಂಗ್ ಪ್ರೋಸೆಸ್ ನ ಶೇರ್ ಮಾಡ್ತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಬಹುದು ಅಂತ ಭಾವಿಸ್ತೀನಿ. ಈಗ ತುಂಬಾ ಜನ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಿರ್ತೀರಾ, ಮನೇಲಿ ಕುತ್ಕೊಂಡು ಏನಾದರೂ ಕೆಲಸ ಮಾಡುವಂಥದ್ದು ಹೇಳ್ಕೊಡ್ತೀರಿ ಅಂತ. ಸೊ ನನಗೆ ನಾನು ಪಿಲ್ಲೋ ಮಾಡಿದ್ದೀನಿ, ಆಮೇಲೆ ಸೋಪ್ಗಳನ್ನು ಮಾಡಿದ್ದೀನಿ, ಎಲ್ಲ ಮಾಡಿ ಹೇರ್ ಆಯಿಲ್ ಎಲ್ಲ ಮಾಡಿ ಮಾರಿದಂತಹ ಕಾಲ ಒಂದಿತ್ತು. ಈ ಶೂಟಿಂಗ್ ಅಂತೆ ಅದು ಇದು ಎಲ್ಲ ಬಂದ ಮೇಲೆ ಸಾಕಷ್ಟು ಕ್ರಿಯೇಟಿವ್ ಕೆಲಸಗಳನ್ನ ನಿಲ್ಲಿಸ್ಬಿಟ್ಟಿದ್ದೆ ಅಂತ ಹೇಳ್ಬೋದು. ಸೊ ಇದೊಂದು ರೀತಿ ನಂಗೆ ಒಳ್ಳೇದಾಯಿತು. ನನ್ನ ಎಲ್ಲ ಹಳೆಯ ಕೆಲಸಗಳನ್ನು, ಹಳೆಯ ಒಂದು ಕ್ರಿಯೇಟಿವ್ ಉದ್ಯೋಗಗಳು ಅಂತ ಹೇಳ್ಬೋದು, ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು, ಅದನ್ನೆಲ್ಲ ಮತ್ತೆ ಮೆಲುಕು ಹಾಕಿ ಹೊಸದನ್ನು ಪ್ರಯತ್ನ ಮಾಡುವಂಥ ಅವಕಾಶ ಇವಾಗ ನಾನು ಸಿಂಪಲ್ ಆಗಿ ಮನೆಯಲ್ಲೇ ಕ್ಯಾಂಡಲ್ಸ್ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ಕ್ಯಾಂಡಲ್ಸ್ ಮಾಡ್ಬೋದು, ಮನೇಲಿ ಆರಾಮಾಗಿ ಮಾಡ್ಬೋದು. ಹೊಸದಾಗಿ ನೀವು ತಗೊಂಡು ವ್ಯಾಕ್ಸ್ನ ಮಾಡಬೇಕು ಅನ್ನೋದು ಇಲ್ಲ. ಮನೇಲೇ ಇರೋವಂಥ ಕೆಲವೊಂದು ಸಿಂಪಲ್ ವಸ್ತುಗಳನ್ನು ಬಳಸಿ ನೀವು ಕ್ಯಾಂಡಲ್ ಮಾಡ್ಕೋಬೋದು. ಆಯಿತಾ? ಕ್ಯಾಂಡಲ್ ಲೈಟ್ ಡಿನ್ನರ್ನ ಮನೇಲೇ ಆರಾಮಾಗಿ ಸವಿಬೋದು. ಆಯಿತಾ? ಸೊ ನೋಡಿ, ಫಸ್ಟ್ ಆಫ್ ಆಲ್ ಈ ಥರ ನಿಮ್ಮ ಮನೇಲಿ ಕ್ಯಾಂಡಲ್ಗಳು ಇದ್ದೇ ಇರುತ್ತೆ. ಆ್ಯಂಡ್ ಈವನ್ ಉದ್ದದ ಕ್ಯಾಂಡಲ್ ಇರುತ್ತಲ್ಲ ಅದನ್ನು ಅಷ್ಟೇ. ಈ ಥರ ಎಲ್ಲ ವೇಸ್ಟ್ ಕ್ಯಾಂಡಲ್ಸು ಇದನ್ನು ಬಳಸ್ಕೋಬೋದು. ಸೊ ನೋಡಿ, ಇದು ನಂದು ಹಳೇದೊಂದು ಗ್ರೀನ್ ಕಲರ್ ಕ್ಯಾಂಡಲ್ದು, ಇದು ಕೂಡ ಹಳೆ ಕ್ಯಾಂಡಲ್ದು ಪುಡಿ ಪುಡಿ ಹಾಗೆ ಇದೆ. ಬಟ್ ಇದು ನಾನು ಹೊಸದಾಗಿ ತರಿಸಿದಂಥ ಕ್ಯಾಂಡಲ್. ಆಲ್ರೆಡಿ 1-2 ಸಲ ಮಾಡಿದ್ದೀನಿ ನಾನು. ಸೊ ಸ್ವಲ್ಪ ಉಳಿದಿದೆ. ಇದನ್ನು ಬಳಸ್ಕೊಂಡು ನಾನು ಕ್ಯಾಂಡಲ್ನ ಬ್ಯೂಟಿಫುಲ್ಲಾಗಿ, ಸಿಂಪಲಾಗಿ ಹೇಗೆ ಡೆಕೋರೇಟ್ ಮಾಡಿ ಹೋಮ್ ಮೇಡ್ ಬ್ಯೂಟಿಫುಲ್ ಸೇಂಟೆಡ್ ಕ್ಯಾಂಡಲ್ನ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ಸಿಂಪಲ್. ನಿಮ್ಮ ಮನೇಲಿ ಅಫ್ಕೋರ್ಸ್ ಇದು ಎಂಥ ಪಾತ್ರೆ? ಹಿಂಡಾಲಿಯಮ್ ಕುಕ್ಕರ್ ಇರ್ತದೆ. ವೇಸ್ಟ್ ಆಗಿರೋಂಥ ಕುಕ್ಕರ್ ಆಗಿರ್ಬೋದು, ಹಿಂಡಾಲಿಯಮ್ ಈ ರೀತಿ ಪಾತ್ರೆನ ಸ್ವಲ್ಪ ತಳ ಎಲ್ಲ ದಪ್ಪ ಇರಬೇಕು, ಅದನ್ನು ತಗೊಂಡಿದ್ದೀನಿ. ಒಂದು ಮೀಡಿಯಮ್ ಉರಿಯಲ್ಲಿ ಇಟ್ಕೋಬೇಕು. ಸೊ ಮೊದಲಿಗೆ ನಾನು ವ್ಯಾಕ್ಸನ್ನು ಈ ರೀತಿ ಹಾಕೋತೀನಿ. ಆಯಿತಾ? ನೋಡಿ, ಇನ್ಸ್ಟೆಂಟಾಗಿ ಕರ್ಗಕ್ಕೆ ಶುರುವಾಗುತ್ತೆ. ನಾನಿಲ್ಲಿ ಯೂಸ್ ಆ್ಯಂಡ್ ಥ್ರೋ ಲೋಟಗಳಿರುತ್ತಲ್ಲ, ಯೂಸ್ ಆ್ಯಂಡ್ ಥ್ರೋ ಲೋಟಗಳನ್ನು ತೊಗೊಳ್ತಾ ಇದ್ದೀನಿ. ಸೊ ಯೂಸ್ ಆ್ಯಂಡ್ ಥ್ರೋ ಲೋಟದಲ್ಲಿ ನಾನು ಇದು ಕರಗಿದಂಥ ವ್ಯಾಕ್ಸ್ನ ಹಾಕ್ಕೋತೀನಿ. ಓಕೆನಾ? ಇದನ್ನು ಹಾಕ್ಕೊಳ್ಳೋದಕ್ಕೂ ಒಂದು ಪುಟ್ಟ ಪ್ರೊಸೀಜರ್ ಇದೆ, ತೋರಿಸ್ಬಿಡ್ತೀನಿ. ಈ ರೀತಿ ಕ್ಯಾಂಡಲ್ ವಿಕ್ಸ್ ಸಿಗುತ್ತೆ, ಬತ್ತಿ ಅಂತೀವಲ್ಲ ಅದು. ಸೊ ಅದಕ್ಕೆ ನಾನು ಸ್ವಲ್ಪ ಮೇಣವನ್ನು ಹತ್ಕೊಂಡು
ಜನರಲಾಗಿ ನಾವು ಏನಾದ್ರು ಆರ್ಡರ್ ಮಾಡಿದಾಗ ಈ ರೀತಿ ಚಾಪ್ಸ್ಟಿಕ್ಸ್ ಸಿಕ್ಕಿರುತ್ತೆ. ಅದನ್ನು ನೀಟಾಗಿ ವ್ಯಾಕ್ಸ್ನ ನಾನು ಯಾವುದಕ್ಕೆ ಹಾಕಬೇಕು ಅಂದ್ಕೊಂಡಿದ್ದೀನೋ ಆ ಲೋಟದ ಮಧ್ಯದಲ್ಲಿ ನೀಟಾಗಿ ಬತ್ತಿನ ಸಿಕ್ಕಿಸಿ ಈ ರೀತಿ ಕರಗಿರುವಂಥ ವ್ಯಾಕ್ಸ್ನ ಹಾಕ್ಕೊಂಡೆ. ಮನೇಲಿರೋ ಕ್ಯಾಂಡಲ್ಸ್ನ ಬಳಸಿ ನಾವು ಕ್ಯಾಂಡಲ್ಸ್ ಮಾಡಬೇಕಾದ್ರೆ ಅಫ್ಕೋರ್ಸ್ ಈ ಒಂದು ವಿಕ್ಸ್ ಬೇಕಾಗುತ್ತೆ. ಇದು ನಾನು ಅಮೆಝಾನಿಂದ ತರಿಸಿರೋದು. ಇದು ಪ್ರೀ ವ್ಯಾಕ್ಸ್ಡ್ ವಿಕ್ಸ್ ಅಂತ ಹೇಳ್ತಾರೆ. ಈಗ ವುಡನ್ ವಿಕ್ಸ್ ಕೂಡ ತುಂಬಾ ಟ್ರೆಂಡಲ್ಲಿದೆ. ಇದಿಲ್ಲ ಅಂದರೆ ಆ್ಯಕ್ಚುಲಿ ಮನೇಲೂ ಕೂಡ ಮಾಡ್ಕೋಬೋದು. ಅದನ್ನು ಮೇ ಬಿ ನಾನು ನೆಕ್ಸ್ಟ್ ಟೈಮ್ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಇದು ಬೇಕೇ ಬೇಕು. ಅಫ್ಕೋರ್ಸ್ ಕ್ಯಾಂಡಲ್ ಉರಿಬೇಕಂದ್ರೆ ಬತ್ತಿ ಬೇಕೇ ಬೇಕಲ್ವಾ, ಇದೊಂದು. ಇನ್ನು ಕ್ಯಾಂಡಲ್ ವ್ಯಾಕ್ಸ್ ಬಗ್ಗೆ ಹೇಳಬೇಕಂದ್ರೆ ತುಂಬ ವೆರೈಟಿ ವ್ಯಾಕ್ಸ್ ಇದೆ. ಅದರಲ್ಲಿ ಪ್ಯಾರಾಫಿನ್ ವ್ಯಾಕ್ಸ್ ಇಸ್ ದ ಬೆಸ್ಟ್, ಸೆಮಿ ಪ್ಯಾರಾಫಿನ್ ಅಂತ ಹೇಳ್ತಾರೆ. ಸೋಯಾ ವ್ಯಾಕ್ಸ್ ಬೆಟರು ಆ್ಯಂಡ್ ಈವನ್ ಬಿ ವ್ಯಾಕ್ಸ್ ಸಿಗುತ್ತೆ. ಸೊ ಅದನ್ನು ಕೂಡ ನಾವು ಬಳಸ್ಬೋದು. ಬಟ್ ಏನೂ ಇಲ್ಲ, ಬಿಗಿನಿಂಗಲ್ಲಿ ನಾವು ಕಲಿಬೇಕು ಅಂದರೆ ಮನೇಲಿ ಇರುವಂತಹ ಯೂಶಲಿ ವ್ಯಾಕ್ಸ್ ವೇಸ್ಟ್ ಇದ್ದೇ ಇರುತ್ತೆ. ಸೊ ಮೇಣದ ಬತ್ತಿಗಳು ಅವು ಇವು ಉಳಿದಿರೋದು ಚಿಕ್ಕ ಪುಟ್ಟ ಅದನ್ನೆಲ್ಲ ಸೇರಿಸಿ ಕೂಡ ನಾವು ಬಿಗಿನಿಂಗಲ್ಲಿ ಮನೇಲಿರುವಂಥ ಉಳಿದಿರೋ ವ್ಯಾಕ್ಸ್ನ ಬಳಸಿ ಕ್ಯಾಂಡಲ್ನ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಓಕೆನಾ? ಇದು ಆರೋದಕ್ಕೆ 1.5 ಗಂಟೆಯಿಂದ 2 ಗಂಟೆ, ಮಿನಿಮಮ್ 2 hours ಬಿಟ್ಟರೆ ಅದು ನೀಟಾಗಿ ಗಟ್ಟಿಯಾಗಿರುತ್ತೆ. ಓಕೆ, ಈ ರೀತಿ ಫ್ಲಾಟ್ ಸರ್ಫೇಸಲ್ಲಿಟ್ಟು ಡಿಸ್ಟರ್ಬ್ ಮಾಡದೆ ಆರೋದಕ್ಕೆ ಬಿಡಬೇಕು. ಇನ್ನು ಇದಕ್ಕೆ ಕಲರ್ ಕೊಡೋದು ಕೂಡ ತುಂಬ ಸುಲಭ. ವ್ಯಾಕ್ಸ್ ಕಲರ್ ಅಂತಲೇ ಸಿಗುತ್ತೆ, ಅದನ್ನಾದರೂ ಬಳಸ್ಬೋದು. ಇಲ್ಲಾಂದರೆ ಈ ರೀತಿ ನೋಡಿ, ಇದು ವೇಸ್ಟೇ ನಂದು ಗ್ರೀನ್ ಕಲರ್ ಇತ್ತು. ಸೊ ಇದನ್ನು ನಾನು ಬಿಸಿ ಮಾಡಿದ್ರೆ ಆಬ್ವಿಯಸ್ಲಿ ಗ್ರೀನ್ ಕಲರೇ ಸಿಗುತ್ತೆ. ಅದಕ್ಕಿಂತ ಸುಲಭವಾದ ವಿಧಾನ ಏನು ಅಂದರೆ ವ್ಯಾಕ್ಸ್ ಕ್ರೇಯಾನ್ ಸಿಗುತ್ತಲ್ವ, ಈ ರೀತಿ ವ್ಯಾಕ್ಸ್ ಕಲರ್ ಕ್ರೇಯಾನ್ ಸಿಗುತ್ತೆ. ಸೊ ಅದನ್ನು ಕೂಡ ಬಳಸ್ಕೋಬೋದು. ನೋಡಿ, ನಾನು ಇವಾಗ ಒಂದು ಚಿಕ್ಕ ತುಂಡು, ಓಕೆನಾ, ಒಂದು ಚಿಕ್ಕ ತುಂಡು ರೆಡ್ ಕಲರು ಕ್ರೇಯಾನ್ನ ಇದರೊಳಗೆ ಹಾಕ್ಕೋತೀನಿ. ಇದ್ರ ಜೊತೆಗೆ ವ್ಯಾಕ್ಸ್ ಹಾಕ್ತೀನಿ. ಓಕೆನಾ? ಈ ವ್ಯಾಕ್ಸ್ ಕ್ರೇಯಾನ್ಸ್ ಎಲ್ಲ ಸ್ಟೇಷನರಿ ಅಂಗಡಿಲೂ ಸಿಗುತ್ತೆ. ಮಕ್ಕಳಿಗೆ ಪೇಂಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಇದನ್ನು ಪ್ರಿಫರ್ ಮಾಡ್ತೀವಿ. ನೋಡಿ, ಈ ರೀತಿ ಕರಗ್ತು ನನಗೆ ಬರೀ ವ್ಯಾಕ್ಸ್ ಕ್ರೇಯಾನಿಂದನೇ ನೀಟಾಗಿ ಈ ರೀತಿ ರೆಡ್ ಕಲರ್ ಸಿಕ್ತು. ಇದಕ್ಕೆ ನಮ್ಮ ಹತ್ರ ಇರುವಂಥ ಮಾಮೂಲಿ ಎಸೆನ್ಷಿಯಲ್ ಆಯಿಲ್ಗಳನ್ನು ಬಳಸಿ ಮಾಮೂಲಿ ಕ್ಯಾಂಡಲ್ನ ಸೇಂಟೆಡ್ ಕ್ಯಾಂಡಲ್ ಮಾಡ್ಬೋದು, ಅಥವಾ ಫ್ರೇಗ್ರೆನ್ಸ್ ಇರುವಂಥ ಕ್ಯಾಂಡಲ್ಸ್ ಮಾಡ್ಬೋದು. ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ನನ್ನ ಹತ್ರ ರೋಸ್ ಎಸೆನ್ಷಿಯಲ್ ಆಯಿಲ್ ಇದೆ. ಇದನ್ನು ಒಂದು 5 ಡ್ರಾಪ್, ಇದನ್ನು ಫುಲ್ ಬಿಸಿ ಇದ್ದಾಗಲೇ ಹಾಕ್ಬಿಡ್ತೀನಿ. ಓಕೆನಾ? ಈಗ ಇದನ್ನು ನೀಟಾಗಿ ಕಲಿಸ್ಕೊಂಡು ನೋಡಿ, ಈ ರೀತಿ ತುಂಬ ಮೌಲ್ಡ್ಗಳು ಸಿಗುತ್ತೆ. ಸೊ ಆ ಮೌಲ್ಡ್ಗೆ ನಾನು ಹಾಕ್ಕೋತೀನಿ. ಈಗ ನಾನು ಇನ್ನೊಂದು 2-3 ಕಲರ್ಗಳನ್ನು ಹಾಕಿ ಬಳಸ್ಕೊಂಡು ಈ ರೀತಿ ಮೌಲ್ಡ್ಗಳ ಸಹಾಯದ ಮುಖಾಂತರ ಅಥವಾ ಈ ರೀತಿ ಕಪ್ಗಳ ಸಹಾಯದ ಮುಖಾಂತರ ಆ ವ್ಯಾಕ್ಸ್ನ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೊಂದು 2 to 2.5 hours ಬಿಟ್ಟು ಅದು ಸೆಟಲ್ ಆದಮೇಲೆ ಸಿಂಪಲ್ಲಾಗಿ ಹೇಗೆ ಡೆಕೋರ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಮ್ಮ. ಓಕೆನಾ? ತುಂಬಾ ಸಿಂಪಲ್ಲಾಗಿ ಡೆಕೋರ್ ಮಾಡ್ಬೋದು, ತುಂಬಾ ಸಿಂಪಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣೋ ಥರ ಡೆಕೋರ್ ಮಾಡ್ಬೋದು. ಸೊ ನಾನು ಸ್ವಲ್ಪ ಒಂದು 5-6 ಮೌಲ್ಡ್ಗೆಲ್ಲ ಹಾಕ್ಕೊಂಡು ನಾನು ಒಂದು 2.5 hours ಆದಮೇಲೆ ನಿಮ್ಮನ್ನು ಭೇಟಿ ಆಗ್ತೀನಿ. 2 hours ಆಗಿದೆ, ಇದೆಲ್ಲ ನೀಟಾಗಿ ಒಣಗಿದೆ. ಇದನ್ನು ಫಸ್ಟು ತಕ್ಕೊಂಡು ಬಿಡೋಣ. ಓಕೆ, ಓಕೆ ನೋಡಿ, ನೀಟಾಗಿ ಬಿಟ್ಕೋತು. ಎಷ್ಟು ಚಂದ ಬಂದವ. ಅದೇನು ಅದು ಹಾಗೆ ಬರುತ್ತೆ. ಇದು ಕೊಬ್ಬರಿ ಎಣ್ಣೆ ಹಚ್ಚಿದ್ವಿ, ಸೊ ಹಾಗಾಗಿ ಇನ್ನೂ ನೀಟಾಗಿ ಬಂದಿದೆ. ಇದು ಕೂಡ ಪುಟ್ಟ ಕ್ಯಾಂಡಲ್. ಇನ್ನು ಕ್ಯಾಂಡಲ್ ಡೆಕೋರೇಷನಲ್ಲಿ ನಾನೇನು ಪ್ರೋ ಅಲ್ಲ, ನಾನು ಇತ್ತೀಚೆಗೆ ಕಲಿತಾ ಇರೋದು. ಆಮೇಲೆ ಹೊಸದಾಗಿ ಏನಾದರೂ ಮಾಡಬೇಕು, ಆಮೇಲೆ ಮನೇಲಿ ತುಂಬ ನಾನು ತೋರಿಸ್ ಹಾಗೆ ಕ್ಯಾಂಡಲ್ ವೇಸ್ಟ್ಗಳಿರುತ್ತೆ. ಸೊ ಅದನ್ನು ಸುಮ್ಮನೆ ಹಾಳು ಮಾಡೋದಕ್ಕಿಂತ ನಮ್ಮ ಮನೇಲಿ ತುಂಬ ಕ್ಯಾಂಡಲ್ನ ಬಳಸೋದ್ರಿಂದ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ವೆರೈಟಿಯಾಗಿ ಮಾಡೋಣ ಅಂತ ಟ್ರೈ ಮಾಡಿರೋದು ಅಷ್ಟೇ. ಓಕೆನಾ? ಈಗ ಇದನ್ನು ಒಂದು 2-3 ರೀತಿಯಲ್ಲಿ ಸಿಂಪಲ್ಲಾಗಿ ಹೇಗೆ ಡೆಕೋರೇಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದು ಬಂದು ನಾನು ಈ ರೀತಿ ಮೌಲ್ಡಲ್ಲೂ ಕೂಡ ವ್ಯಾಕ್ಸ್ನ ಹಾಕ್ಕೊಂಡಿದ್ದೆ. ಇದು ಕೂಡ ಒಂದು 2-3 hours ಆಗಿದೆ. ನೋಡಿ, ಇದು ಒಂದು ಕಲರು, ಇದೊಂದು ಕಲರು. ಸೊ ಇದು 2 ಕಲರಲ್ಲೂ ಕೂಡ ನಾನು ಮಾಡ್ಕೊಂಡಿದ್ದೆ. ಇನ್ನು ಇದು ಸಿಲಿಕಾನ್ ಮೌಲ್ಡ್ಸ್ ಬಂದು ಇದರಲ್ಲಿ ನಾನು
ಐ ಥಿಂಕ್ ನೀವು ತುಂಬ ಹಳೆಯ ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ. ನಾನು ಸೋಪ್ ಮಾಡೋದಕ್ಕೆ, ಹೋಮ್ ಮೇಡ್ ಸೋಪ್ ಮಾಡೋದಕ್ಕೆ ಈ ಮೌಲ್ಡ್ನ ಯೂಸ್ ಮಾಡ್ತಾ ಇದ್ದೆ. ಸೊ ಇದೇ ಮೌಲ್ಡ್ನ ನಾನು ಇವತ್ತು ಕ್ಯಾಂಡಲ್ ಮಾಡೋದಕ್ಕೂ ಕೂಡ ಬಳಸ್ತಾ ಇದ್ದೀನಿ. ಇದಕ್ಕೆ ಕಲರ್ ಎಲ್ಲ ಹೇಗೆ ಮಾಡೋದು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಟ್ಟೆ. ಟೂತ್ ಪಿಕ್ ಸಹಾಯದ ಮುಖಾಂತರ ಒಂದು ಹೋಲ್ ಮಾಡ್ಕೋತೀನಿ. ಏನಿರುತ್ತೆ ಇದಕ್ಕೆ ಸ್ವಲ್ಪ ಬಿಸಿ ಕೊಟ್ಬಿಟ್ಟು ಇಮಿಡಿಯೇಟಾಗಿ ಅದನ್ನು ಸ್ಟಿಕ್ ಮಾಡಿದ್ರೆ ಒಂದು 5 to 10 ಮಿನಿಟ್ಸಲ್ಲಿ ಅದ್ರ ಜೊತೆಗೆ ಅದು ಕೂಡ ಸ್ಟಿಕ್ ಆಗೋಗುತ್ತೆ. ಓಕೆನಾ? ಈ ರೀತಿ ಆಯಿತು. ಈಗ ಇಮಿಡಿಯೇಟಾಗಿ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಈ ರೀತಿ ಸ್ಟಿಕ್ ಮಾಡ್ತೀನಿ. ಸ್ಟಿಕ್ ಮಾಡಿ ನಿಧಾನವಾಗಿ ಪ್ರೆಸ್ ಮಾಡ್ತೀನಿ. ಈ ಕ್ಯಾಂಡಲ್ದದೇ ತುಂಬಾ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ನಮ್ಮಮ್ಮ ಮಾತಾಡದೆ ನೋಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಬಂದೈತೆ. ಎಷ್ಟೊಂದು ದುಡ್ಡು ಕೊಟ್ಟು ತಗೊತೀವಲ್ಲ ಮೇನ. ಹೌದು ನೋಡಿ, ನೀಟಾಗಿ ಮುದ್ದಾಗಿ ಬಂದಿದೆ. ಈಗ ಆಲ್ಮೋಸ್ಟ್ ಇದು ಅಂಟ್ಕೊಂಡಿರುತ್ತೆ. ಈಗ ನಾನು ಈ ರೀತಿ ಬೇರೆ ಬೇರೆ ಮೌಲ್ಡ್ಗಳಿಗೆ ಸಹಾಯದ ಮುಖಾಂತರ ಇದನ್ನೆಲ್ಲ ಮಾಡಿಟ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಈ ರೀತಿ ಹಿಂಗೆ ಅಂಟಿಸ್ಕೋಬೋದು, ಅಥವಾ ಈ ರೀತಿ ಒಂದೇ ಒಂದು ಈ ಹೂವಿನ ಇದ್ರದ್ದೇ ಏನೋ ಅನ್ನೋ ಥರ ಹೀಗೆ ಮಾಡ್ಕೋಬೋದು. ಸೊ ಇದನ್ನು ಕೂಡ ನಾನೀಗ ಅಂಟಿಸ್ಕೋತೀನಿ. ಸೊ ಇದು ಕರಗಿರೋ ವ್ಯಾಕ್ಸೇನೆ. ನಾನು ಸ್ವಲ್ಪ ಇದಕ್ಕೆ ಹೀಗೆ ಹಾಕೋತಿದ್ದೀನಿ. ಹಾಕ್ಕೊಂಡು ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ಇಮ್ಮಿಡಿಯೇಟಾಗಿ ಇದಕ್ಕೆ ಸ್ಟಿಕ್ ಮಾಡಿಕೊಂಡೆ ಅಷ್ಟೇ. ನೋಡಿ, ಇಷ್ಟು ಮುದ್ದಾದ ಸಿಂಪಲ್ ಕ್ಯಾಂಡಲ್ ರೆಡಿ ಆಯಿತು. ದ್ಯಾಟ್ಸ್ ಕ್ಯೂಟ್ ಆಗಿದೆ ಅಲ್ಲ? ಸೊ ಇದು ಒಂದು ರೀತಿ ಸಿಂಪಲ್ ಆಗಿ ಮಾಡ್ಬೋದಾದಂಥದ್ದು. ಓಕೆನಾ? ಇನ್ನೊಂದು ರೀತಿ ತೋರಿಸ್ತೀನಿ ನೋಡಿ. ಇದಿದೆ, ಇದಕ್ಕೆ ಜಸ್ಟ್ ಮೇಲ್ಗಡೆ ನಾವು ಒಂದು ಗುಲಾಬಿ ಹೂವು, ಅದ್ರ ಗೆರೆ ಇಷ್ಟನ್ನೇ ಅಂಟಿಸ್ಬೋದು. ತುಂಬಾ ಮುದ್ದಾಗಿ ಕಾಣುತ್ತೆ. ಫೈಲ್ ಹಾಕೋತಿದ್ದೀನಿ. ಓಕೆನಾ? ನನ್ನ ಹತ್ರ ಈಗ ಈ ರೀತಿ ಡ್ರೈ ಮಾಡಿದಂಥ ಫ್ಲವರ್ಸ್ ಇದೆ. ಇದನ್ನು ನಾನು ತರಿಸಿರೋದು. ಮನೇಲೂ ಕೂಡ ನಾವು ಮಾಡ್ಕೋಬೋದು. ಓಕೆನಾ? ಈ ರೀತಿ ಒಣಗಿರುವಂಥ ಹೂಗಳನ್ನು, ಎಲೆಗಳನ್ನು ವ್ಯಾಕ್ಸ್ ಮೇಲೆ ಹಾಕಿ ಅದಕ್ಕೆ ಕರಗಿರುವಂಥ ವ್ಯಾಕ್ಸ್ನ ಸಹಾಯದ ಮೂಲಕ ನೀಟಾಗಿ ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ತಾ ಇದ್ದೀರಾ, ನಾನು ಕಲರ್ ಫ್ಲವರ್ಸ್ನ ನನ್ನ ಚಾಯ್ಸ್ಗೆ ತಕ್ಕಂತೆ ನಾಜೂಕಾಗಿ ಅಂಟಿಸ್ಕೊಂಡೆ. ಅದು ಒಂದು ಸ್ವಲ್ಪ ಹೊತ್ತಿಗೆ ಒಣಗಿಬಿಡುತ್ತೆ. ಇದಾದಮೇಲೆ ಈ ರೀತಿಯಾಗಿ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಎಸ್, ಈ ದಿನ ಈ ರೀತಿ ಬ್ಯೂಟಿಫುಲ್ ಆಗಿ ಸಿಂಪಲ್ ಆಗಿ ಕ್ಯಾಂಡಲ್ ಮಾಡೋದ್ರ ಮುಖಾಂತರ ಮುಗೀತು. ಸೊ ಅಮ್ಮ ಹೇಗೆ ಅನ್ನಿಸ್ತು? ಆ್ಯಕ್ಚುಲಿ ಅವ್ರಿಗೆ ಏನಾದರೂ ಬಂದಾಗ ಅವ್ರು ನಂಗೆ ಏನಾದರೂ ಹೇಳ್ತಾರೆ, ನಾನೇನಾದರೂ ಅವ್ರಿಗೆ ಹೇಳ್ಕೊಡ್ತೀನಿ. ನಾಲೆಡ್ಜ್ ಶೇರಿಂಗ್ ಇಸ್ ಮಸ್ಟ್. ಹೆಂಗೆ ಅನ್ನಿಸ್ತು ಅಮ್ಮ? ನೀನೇ ಒಂದು ಬೆಳಕು. ನಾನು ನಿನಗೆ ಮಾದಲಿ ಮಾಡೋದು ಹೇಳ್ಕೊಟ್ಟೆ, ನನಗೆ ಕ್ಯಾಂಡಲ್ ಮಾಡೋದು ಹೇಳ್ಕೊಟ್ಟೆ. ಎಷ್ಟೋ ಜನ ಹೆಣ್ಮಕ್ಳು ಕ್ರಿಯೇಟಿವಿಟಿ ಇರುತ್ತೆ ಹೆಣ್ಮಕ್ಳಲ್ಲಿ. ಹೌದು, ಅವರು ಮನೆಯಲ್ಲಿ ತಮ್ಮ ಇಂಥವೆಲ್ಲ ಮಾಡಿಬಿಟ್ಟು ತಮ್ಮ ಕ್ರಿಯೇಟಿವಿಟಿ ತೋರಿಸ್ಬೋದು. ಅದು ಎಷ್ಟು ಬೇರೆ ಕಡೆ ಎಲ್ಲ ಹೋದಾಗ ಎಷ್ಟೊಂದು ರೇಟ್ ಕೊಟ್ಟು ದುಡ್ಡು ಜಾಸ್ತಿ ಕೊಟ್ಟು ಎಷ್ಟು ಚೆನ್ನಾಗಿದೆ ಅಂತ ತರ್ತೀವಿ. ಇವೆಲ್ಲ ಮನೇಲಿರೋ ಐಟಮ್ಸೇ. ನೀನೇನು ಭಾಳ ಅಂದರೆ ಮೇಣ ಒಂದು ತರಿಸಿದ್ದಷ್ಟೇ. ಇಲ್ಲಿವೆಲ್ಲ ಮನೇಲಿರೋ ಐಟಮ್ಸಿಂದನೇ ಎಷ್ಟು ಚೆನ್ನಾಗಾಯಿತು. ನಾ ಹೇಳೋದೊಂದೇ, ಹೆಣ್ಮಕ್ಳು ಅಂದರೆ ಕಲೆ. ಹೌದು, ಕಲೆಯರ ಹೆಣ್ಮಕ್ಳು ಇಂಥವೆಲ್ಲ ತಮ್ಮ ತಿಳಿದಲ್ಲಿ ಮನೇಲಿ ಕುಂತೆ ತಮ್ಮ ಮನೆಗೆ ಮಾಡಲಿ, ಮಾರೋಕೆ ಮಾಡಲಿ, ಏನಾದರೂ ಮಾಡಿದ್ರೆ ನಾವು ಮಾಡಿದ್ವಿ ಅನ್ನೋದೊಂದು ಖುಷಿ ಇರುತ್ತೆ. ಆಮೇಲೆ ಮನ್ಸಿದ್ರೆ ಮಾರ್ಗ ಅಂತ ಹೇಳ್ತೀವಿ. ಸೊ ನಮ್ಮ ಹತ್ರ ಏನು ಇರಲಿ ಇಲ್ಲದೆ ಇರಲಿ, ನಾವು ಏನನ್ನ ಬಳಸ್ಕೊಂಡು ನಮ್ಮ ಬುದ್ಧಿನ ಅಥವಾ ನಮ್ಮ ಹತ್ರ ಇರೋ ಚಿಕ್ಕ ಪುಟ್ಟ ರಿಸೋರ್ಸನ್ನು ಬಳಸ್ಕೊಂಡು ನಾವು ಕೂಡ ಖುಷಿಯಾಗಿ ನಮ್ಮ ಕ್ರಿಯೇಟಿವಿಟಿನ ಬೆಳೆಸ್ಕೋಬೋದು. ಅಥವಾ
ನಮ್ಮ ಊಟಕ್ಕೆ ಕೂಡ ದಾರಿ ಮಾಡ್ಕೋಬಹುದು. ಸೊ ಇದನ್ನ ಇನ್ನೂ ನೀಟಾಗಿ ಪ್ರೊಫೆಷನಲ್ ಆಗಿ ಇವಾಗ ನಾವು ಎಲ್ಲೂ ಹೋಗಿ ಕಲಿಬೇಕು ಅಂತಿಲ್ಲ. ನಾವು ಆಕ್ಚುಲಿ ನಾವು ನೋಡಿ ಕಲಿಯೋದಕ್ಕಿಂತ ಆ ಕೆಲಸಗಳನ್ನ ಮಾಡಿ ನಾವು ಕಲಿಯೋದು ಯಾವಾಗಲೂ ತಲೆಯಲ್ಲಿ ಜ್ಞಾಪಕ ಇರುತ್ತೆ. ಎಷ್ಟು ಸರಿ ಮಾಡಿದ್ದೆ? ನಾನು 2 ಸಲ ಮಾಡಿದ್ದಷ್ಟೇ. ಇನ್ನೊಂದ್ಸರಿ ಮಾಡಿದಾಗ ಇನ್ನೂ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಈ ರೀತಿ ಬಹುಶಃ ಇದರಲ್ಲಿ ಈ ಒಂದು ಚಿಕ್ಕ ಪ್ರೊಸೀಜರ್ ಯಾರಿಗಾದ್ರೂ ಇಷ್ಟ ಆಗಿ ನೀವು ಮೊದಲಿಗೆ ಮನೇಲಿರುವಂತಹ ವೇಸ್ಟ್ ವ್ಯಾಕ್ಸ್ಗಳನ್ನು ಬಳಸ್ಕೊಂಡು ಒಂದು ಪುಟ್ಟದಾಗಿ ಏನಾದರೂ ಮಾಡಿ ಆ ನಂತರ ನೀವು ಹೆಚ್ಚು ಏನಾದರೂ ಕಲಿತು ಯಾರಿಗಾದ್ರೂ ಇದು ಸಹಾಯ ಆಗ್ಬೋದು ಅಥವಾ ಇನ್ಸ್ಪೈರ್ ಆಗ್ಬೋದು ಅಂತ. ಗಿಫ್ಟ್ ಕೊಡಕ್ ಬರುತ್ತೆ. ಗಿಫ್ಟ್ ಕೊಡಕ್ ಬರುತ್ತೆ ಎಲ್ರಿಗೂ. ಅಮ್ಮ ಕೊಟ್ರು. ಈಗ ನೆಕ್ಸ್ಟ್ ನಾನು ಏನಾದರೂ ಒಂದು ಏನಂತಾರೆ ಅದಕ್ಕೆ ಗಿವ್ ಅವೇ ಏನಾದರೂ ಕೊಟ್ಟಾಗ ಪಕ್ಕ ನಾನೇ ಮಾಡಿರೋಂಥ ಕ್ಯಾಂಡಲ್ನ ಕೂಡ ಇನ್ಕ್ಲೂಡ್ ಮಾಡ್ತೀನಿ. ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ. ಹಾಗೆಯೇ ನಾನು ಅಮ್ಮ ಇನ್ನಷ್ಟು ವ್ಲಾಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್.